ಇಲ್ಲಮ್ಮ ಅಪ್ಡೇಟ್ ಆಗ್ಬಿಟ್ಟು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಬಂದಿರುವಂಥದ್ದು ಚಿತ್ರದುರ್ಗದ ಲಕ್ಷ್ಮೀ ಬಜಾರ್. ಇಲ್ಲಿ 4 ತಲೆಮಾರಿಂದ ನಡೆಸ್ಕೊಂಡು ಬರ್ತಿರೋ ಒಂದು ಸ್ಮಾಲ್ ಕ್ಯಾಂಟೀನ್ ಇದೆ. ಈ ಕ್ಯಾಂಟೀನ್ ಬಗ್ಗೆ ಚಿತ್ರದುರ್ಗದಲ್ಲಿ ಯಾರೂ ಗೊತ್ತಿಲ್ಲದೆ ಇರೋರೇ ಇಲ್ಲ. ಇವರ ಮೆನು ಲಿಸ್ಟಲ್ಲಿ ಇರೋದು 2 ಐಟಮ್, ಅದು ಇಡ್ಲಿ ಮತ್ತು ವಡೆ ಮಾತ್ರ. ಸಖತ್ ಕ್ರೇಜಿ ಕ್ರೌಡ್ ಇರುತ್ತೆ. ಒಂದೇ ಒಂದು ಇಡ್ಲಿ ತೊಗೋಬೇಕಂದ್ರೂ ಕೂಡ ಇಲ್ಲಿ ಕಾಯಬೇಕು. ನಾನು ಈ ವಿಡಿಯೋ ಮಾಡೋಕ್ಕೆ ಹಿಂದಿನ ದಿನವೇ ಕಾದು ಇಡ್ಲಿ ತೊಗೊಂಡು ಹೋಗಿದ್ದೆ. ಸಖತ್ತಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಂಡ್ವರೆಗೂ ವಿಡಿಯೋ ನೋಡಿ ಮಜಾ ಮಾಡಿ. ಲೇಟ್ ಮಾಡಿದಿರಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಬರ್ತೀರಾ ಸರ್? ಇಲ್ಲಮ್ಮ ಅಪ್ಡೇಟ್ ಆಗ್ಬಿಟ್ಟು ಕೊಡೋದಿಲ್ಲ ಅಂದರೆ ವಾಟರ್ ಬಾಕ್ಸ್ ನಿಮ್ಮ ಎರಡ ಕೊಡಿ ಸರ್.
ನಿಮ್ಮ ಬಾವರವರು ಹೌದು. ಇಲ್ಲ ಮಾತಾಡ್ತಾರೆ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಈ ಹೋಟೆಲ್ ಬಸವೇಶ್ವರ ಟಿಫನ್ ಓಪನ್ ಆಗಿ ಎಷ್ಟು ವರ್ಷ ಆಯಿತು? ಸರ್ ಇದು ಬಂದ್ಬಿಟ್ಟು ನಮ್ಮದು ಫಸ್ಟಿಗೆ ಓಪನ್ ಆಯಿತು ಖಾರ ಮಂಡಕ್ಕಿ ಮೆಣಸಿನ್ಕಾಯಿ ಪಕೋಡ ಅಂತ ಹೇಳ್ಬಿಟ್ಟು ಅದು ಸುಮಾರು ಒಂದು 60 ವರ್ಷ ಆಯಿತು. 70 ಕಾಲದಿಂದ ಮಾಡ್ಕೊಂಡ್ಬಂದ. ಓಕೆ. ಈ ಥರ ಮೆಣಸಿನ್ಕಾಯಿ ಸಾಂಬಾರಿ ಖಾರ ಮಂಡಕ್ಕಿ ಚಟ್ನಿ ಘಾಟಿ ಅವೆಲ್ಲ ಇವೆಲ್ಲ ಬಂದ್ಬಿಟ್ಟು ಸುಮಾರು ಒಂದು 60 ವರ್ಷದಿಂದ ಮಾಡ್ಕೊಂಡು. ಓಕೆ. ಈಗ ನಾವು ಟಿಫನ್ಸ್ ಅಂದರೆ ಈಗ ಸಂಜೆ ಹೊತ್ತು ಬರೀ ಇಡ್ಲಿ ವಡೆ ಮಾಡ್ತೀವಿ, ಬೆಳಗ್ಗೆ ಟಿಫನ್ ಎಲ್ಲ ಇರುತ್ತೆ. ಓಕೆ. ಮಂಡಕ್ಕಿ ಉಪ್ಪಿಟ್ಟು ಹಾಂ, ಇದನ್ನೆಲ್ಲ ಶುರು ಮಾಡಿ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು. 12 ವರ್ಷ ಆಯಿತು. ಸೊ ಮೊದಲಿಂದ ನೀವು ಹೋಟೆಲ್ ಬ್ಯಾಕ್ಗ್ರೌಂಡೇ ಕಂಪ್ಲೀಟಾಗಿ? ಓಕೆ, ಅಂದರೆ ನಿಮ್ಮ ಮುತ್ತಾತನ ಕಾಲದಿಂದ? ಓಕೆ. ಫಸ್ಟಿಗೆ ನಮ್ಮ ಮುತ್ತಾತ, ಹಾಂ, ಆಮೇಲೆ ನಮ್ಮ ತಾತ ಬಂದ, ಆಮೇಲೆ ನಮ್ಮ ತಂದೆ, ಓಕೆ, ಆಮೇಲೆ ನಾವು. ಓಕೆ ಓಕೆ. ಸೊ ಏನೇನು ಸರ್ ಮಾಡ್ತೀರಾ ಇಲ್ಲಿ? ಸರ್ ನಮ್ಮಲ್ಲಿ ಟಿಫನ್ ಅಂತ ಬಂದ್ಬಿಟ್ರೆ ನಮಗೆ ಇಡ್ಲಿ ವಡೆ ಫೇಮಸ್ ನಮ್ಮಲ್ಲಿ. ಓಕೆ. ಮಾರ್ನಿಂಗ್ ಟಿಫನ್ ಇರುತ್ತೆ, ಅವಲಕ್ಕಿ, ಮಂಡಕ್ಕಿ, ಪುಳಿಯೋಗರೆ, ಚಿತ್ರಾನ್ನ, ಪಲಾವ್ ಅಂತ ಇರುತ್ತೆ. ಸ್ಪೆಷಲ್ ಆಗಿ ಬಂದ್ಬಿಟ್ಟು ಗುರುವಾರ ಬಿಸಿಬೇಳೆ ಭಾತು ವಾಂಗಿ ಭಾತ್ ಇರುತ್ತೆ, ಭಾನುವಾರನೂ ಬಿಸಿಬೇಳೆ ಭಾತ್ ಪಲಾವ್ ಇರುತ್ತೆ. ನಮ್ಮಲ್ಲಿ ಬಿಸಿಬೇಳೆ ಭಾತ್ ಫೇಮಸ್, ಓಕೆ, ಪಲಾವ್. ಓಕೆ. ಹಂಗಾಗಿ ಸಂಜೆ ಮಾತ್ರ ಇಡ್ಲಿ ವಡೆ ಒಂದೇ, ಸಂಜೆ ಇಡ್ಲಿ ವಡೆ ಒಂದೇ ಇರುತ್ತೆ. ಮಾರ್ನಿಂಗ್ ಟಿಫನ್ 4-5 ಐಟಮ್ ಇರುತ್ತೆ ಮಾರ್ನಿಂಗ್. ಓಕೆ. ಟೈಮಿಂಗ್ಸ್ ಏನಿದೆ ಸರ್ ಬೆಳಿಗ್ಗೆ? ಟೈಮಿಂಗ್ಸ್ ಅಂತಂದ್ರೆ ನಿಮಗೆ ಮಾರ್ನಿಂಗ್ ಬಂದ್ಬಿಟ್ಟು 7:30 ಇಂದ 10:30. 10:30ವರೆಗೂ? ಹಾಂ, ಬರೀ 2.5 hours? 3 hours. ಓಕೆ. ಮತ್ತು ಈವ್ನಿಂಗ್ ಬಂದ್ಬಿಟ್ರೆ ನಿಮಗೆ 5:30 to 9:30 ಆಗುತ್ತೆ. 5:30 to 9:30 ಬರೀ ಇಡ್ಲಿ ಮತ್ತು ವಡೆ, ಇಡ್ಲಿ ವಡೆ, ಮಿರ್ಚಿ ಬಜ್ಜಿ, ಅದು ಇದು ಖಾರ ಮಂಡಕ್ಕಿ. ಓಕೆ ಪಕೋಡ ಎಲ್ಲ ಸಿಗುತ್ತೆ. ಓಕೆ. ಸೊ ನಿಮ್ಮಲ್ಲಿ ರೇಟ್ ಎಷ್ಟಿದೆ ಸರ್ ಇಡ್ಲಿ ಎಲ್ಲ? ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಸಿಂಗಲ್ ಇಡ್ಲಿ 20 ರೂಪಾಯಿ, ಸಿಂಗಲ್ ವಡೆ 20 ರೂಪಾಯಿ. ಯಾವುದೇ ಥರ ರೇಟ್ ಜಾಸ್ತಿ ಆ ಥರ ಯಾವುದೂ ಇಲ್ಲ. ಮಾರ್ನಿಂಗ್ ಟಿಫನಿಗೆ ಬಂದ್ಬಿಟ್ರು ನಮ್ಮಲ್ಲಿ ರೀಸನಬಲ್ ರೇಟಲ್ಲೇ ಸಿಗುತ್ತೆ. ಓಕೆ. ಸೊ ಈಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನು ಅಂದರೆ, ನಿಮ್ಮಲ್ಲಿ ಇಡ್ಲಿ ಯಾಕೆ ಅಷ್ಟೊಂದು ಫೇಮಸ್ಸು? ಸೀಕ್ರೆಟ್ ಏನು? ಸರ್ ಸೀಕ್ರೆಟ್ ಅಂತಂದ್ರೆ ಈಗ ಸರ್ ಏನೂ ಇಲ್ಲ, ಯಾವುದೇ ರೀತಿ ಅಳತೆ ಮಾಡಲ್ಲ, ಅಂದಾಜಲ್ಲಿ ಐಟಮ್ ಹಾಕ್ತೀವಿ. ಈಗ ಸೀಕ್ರೆಟ್ ಅಂದ್ರೆ ಈ ಸೀಕ್ರೆಟ್ ಅಂದ್ರೆ ಏನಿದೆ ಸರ್? ಓಕೆ. ಮಾಮೂಲ ನೀವು ಮಾಡೋದು ಮನೆಗೆ ಅದೇ ಇಡ್ಲಿ, ನಾವು ಮಾಡೋದು ಇದೇ ಇಡ್ಲಿ. ಓಕೆ. ಸ್ವಲ್ಪ ಏನು ಕೈಯಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಬಿಟ್ರೆ ಮಿಕ್ಸಿಂಗ್ ಅಲ್ಲಿ ಬೇರೆ ಏನಿಲ್ಲ. ಓಕೆ, ಒಳ್ಳೆ ಕ್ವಾಲಿಟಿ ಐಟಮ್ ಸರ್. ನಾವು ಇಡ್ಲಿ ಬಳಸೋದು ಸರ್ ಸೇಲಂ ಅಕ್ಕಿ ಅಂತ ಸ್ಪೆಷಲ್ ಅಕ್ಕಿ ಬಳಸ್ತೀವಿ. ಐಟಮ್ ವಿಚಾರಕ್ಕೆ ಬಂದ್ರೆ ಯಾವುದೇ ರೀತಿ ರೇಟಿಗೆ ಆಗಲಿ ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಒಳ್ಳೆ ಜಿನ ಐಟಮ್ ಹಾಕ್ತೀವಿ ಐಟಮ್ಗೆಲ್ಲ. ಓಕೆ. ಮತ್ತೆ ರೀಸನಬಲ್ ರೇಟ್ ಇರುತ್ತೆ ನಮಗೆ. ಓಕೆ. ಈ ಸಣ್ಣ ಪುಟ್ಟ ಯಾವ ಕಮ್ಮಿ ರೇಟಿಗೆ ಸಿಕ್ತು ಆ ರೇಟಿಗೆ ತಂದು ಆ ಥರ ನಾವು ಮಾಡೋಕ್ಕಾಗಲ್ಲ. ಒಳ್ಳೆ ಸ್ಟ್ಯಾಂಡರ್ಡ್ ಐಟಮ್ ಹಾಕ್ತೀವಿ, ಕಮ್ಮಿ ರೇಟಲ್ಲೇ ಜನಗಳಿಗೆ ಕೊಡ್ತೀವಿ. ಓಕೆ. ಹಂಗಾಗಿ ನಮ್ಮಲ್ಲಿ ಯಾವಾಗಲೂ ಈ ಥರ ಕ್ರೌಡ್ ಇರುತ್ತೆ. ಓಕೆ. ಸೊ ಜನಗಳು ಬೇಜಾರು ಮಾಡ್ಕೊಳ್ಳಲ್ವಾ? ತುಂಬ ಹೊತ್ತು ಕಾಯ್ತಾರೆ, ಭಾಳ ಬೇಜಾರು ಮಾಡ್ಕೊತಾರೆ. ಆದರೂ ಅದೇ ಥರ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಹೌದು, ಬೇಜಾರು ಆಗ್ತಾರೆ, ಲೇಟ್ ಮಾಡ್ತಾರೆ ಅಂತಾರೆ. ಆದರೂ ಹಂಗಂತೇಳಿ ನಮ್ಮಲ್ಲಿ ಬರೋದು ಬಿಡೋದೇ ಆಗಲಿ ಆ ಥರ ಏನು ಮಾಡಲ್ಲ. ನೆಕ್ಸ್ಟ್ ಬರ್ತಾರೆ, ಮಾತಾಡ್ತಾರೆ, ನಾವು ಅದೇ ರೀತಿ ಕೋಆಪರೇಟ್ ಮಾಡ್ತೀವಿ. ನಾನು ಕೂಡ ಬಂದಿದ್ದೆ ನಿನ್ನೆ, ನಿಮ್ಗೆ ಗೊತ್ತಿರ್ಬೋದು. ಬಂದಿದ್ದೆ. ಸೊ ನಾನು ತುಂಬ ಹೊತ್ತು ಕಾದ್ಬಿಟ್ಟು ತೊಗೊಂಡೋದೆ. ಬಟ್ ನಾನು ನಿನ್ನೆ ನಿಮ್ಮ ಹತ್ರ ಏನೂ ಹೇಳಲಿಲ್ಲ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀರಿ ಅಂತ. ಬಟ್ ಸ್ಟಿಲ್ ಇವತ್ತು ತುಂಬ ಜನ ನೋಡ್ತಾ ಇದ್ದೆ, ಒಂದೊಂದು ಇಡ್ಲಿಗೂ ಅರ್ಧ ಗಂಟೆ 1/4 ಗಂಟೆ ಕಾದಿದ್ದೀವಿ. ಅದೇ ಥರ ಜನಗಳು ಬರ್ತಾರೆ, ಪಾಪ ಭಾಳ ಕಾಯಿಸ್ತೀವಿ, ನಾವು ಕಾಯಿಸ್ತೀವಿ, ಇಲ್ಲ ಅಂತೆಲ್ಲ. ಕಾದ್ಬಿಟ್ಟು ಬೇಜಾರಾಗಿ ಹೋಗ್ತಾರೆ, ಹಂಗಂತೇಳಿ ಇದು ಮಾಡಲ್ಲ. ಬಟ್ ನಿಮಗೂ ಅಷ್ಟೇ ಪೇಷನ್ಸ್ ಇದೆ, ನಾನು ನೋಡ್ತಾ ಇದ್ದೆ, ತುಂಬ ತಾಳ್ಮೆಯಿಂದ ಮಾತಾಡ್ತಾ ಇದ್ರಿ. ಅದೇ ಅಲ್ಲ ಸರ್ ಬೇಕಾಗಿದೆ. ಹೌದು ಹೌದು ಹೌದು. ಜನಗಳ ಮೇಲೆ ನಾವು ಸಿಟ್ಟಾದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ಒಂದು ಹೌದು ಹೌದು. ಎರಡನೇ ವಿಷಯ, ಜನಗಳು ಖುಷಿಯಿಂದ ಎಲ್ಲಿಂದನೂ ಬಂದಿರ್ತಾರೆ ಸರ್. ಹಳ್ಳಿಯಿಂದ ಬಂದು ತಗೊಂಡು ಹೋಗ್ತಾರೆ. ಹೌದು ಹೌದು. ಲೋಕಲ್ ಬಿಟ್ಟರೆ ಹಳ್ಳಿಯಿಂದ ಬಂದು ತಗೊಂಡು ಹೋಗ್ತಾರೆ. ಹಂಗಿದ್ದಾಗ ನಾವು ಯಾವುದೇ ರೀತಿ ಸಿಟ್ಟಾಗೋದು ಇದು ಮಾಡೋದು ಆ ಥರ. ಬೇರೆ ಏನೂ ಮಾಡಬೇಕು ಅಂತ ಅನಿಸ್ತಿರ್ಲಿಲ್ವಾ ನಿಮಗೆ? ಸರ್ ಇದರಲ್ಲೇ ಹೊಟ್ಟೆ ತುಂಬ ಇದೆ ಸರ್. ಹಾಂ, ಖಂಡಿತ ಅಂತೀರ. ಹಂಗಾಗಿ ಬೇರೆ ಇದರಲ್ಲೇ ಬೇಜಾನ್ ದುಡಿಯೋದಿದೆ. ಓಕೆ ಸರ್. ನಮ್ಮಲ್ಲಿ ಬಂದ್ಬಿಟ್ಟು ಹಳೆ ಕಸ್ಟಮರ್ ಭಾಳ ಜನ, ಹಾಂ, ಪ್ಲಸ್ ಹೊಸದಾಗೂ ಬರೋರಿದ್ದಾರೆ, ಹೊಸದಾಗಿ ಬಂದಿರೋರು ರೆಗ್ಯುಲರ್ ಬರ್ತಾನೂ ಇದ್ದಾರೆ. ಏನಿಲ್ಲ ಬರ್ತಾರೆ ಸರ್, ರೆಗ್ಯುಲರ್ ಬರ್ತಾರೆ. ನಾವು ಕಾಸಿದ್ರು ಎಷ್ಟೇ ಲೇಟ್ ಮಾಡಿದ್ರು ಪಾಪ ಬಂದು ಕಾದಿದ್ದು ಇನ್ನೊಂದು ಸತಿ ಬಂದು ನಾವು ಯಾವುದೇ ರೀತಿ ಅವ್ರಿಗೆ ಬೇಜಾರು ಮಾಡಿದ್ರು ಪಾಪ ಅದನ್ನೆಲ್ಲ ಮನಸ್ಸು ಹಿಡ್ಕೊಂಡು ಬಂದು ನಮ್ಮಲ್ಲಿ ಬಂದು ವ್ಯಾಪಾರ ಮಾಡಿ
ಖಂಡಿತ. ಹೊಟ್ಟೆ ತುಂಬಿಸ್ತಾರೆ ಸರ್. ಖಂಡಿತ. ಅದೊಂದು ನಾನು ಜನಗಳಿಗೆ ಅದೊಂದು ಹೇಳ್ಬೋದು ಅಷ್ಟೇ. ಓಕೆ ಹೊಟ್ಟೆ ತುಂಬಂಗೆ ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಓಕೆ ಓಕೆ. ರಜಾ ಯಾವತ್ತು ಮಾಡ್ತೀರಾ ನೀವು? ಸರ್ ಸೋಮವಾರ ನಮ್ಮ ಹತ್ರ ಪ್ರತಿ ಸೋಮವಾರ ರಜಾ. ಓಕೆ. ಸಂಡೇ ತೆಗ್ದಿರುತ್ತೆ? ಸಂಡೇ ಇರುತ್ತೆ ಸರ್. ಸಂಡೇ ಇರುತ್ತೆ. ಸಂಡೇ ಈವ್ನಿಂಗ್ ಇರಲ್ಲ, ಮಂಡೇ ಮಾರ್ನಿಂಗ್ ಇರಲ್ಲ. ಸಂಡೇ ಈವ್ನಿಂಗ್ ಇರಲ್ಲ, ಮಂಡೇ ಮಾರ್ನಿಂಗ್ ಇರಲ್ಲ. ಸಂಡೇ ಈವ್ನಿಂಗ್ ಇರಲ್ಲ, ಸಂಡೇ 12 ಗಂಟೆ ತನಕ ಇರುತ್ತೆ ಸರ್, ಅಲ್ಲಿ ಕ್ಲೋಸ್. ಮತ್ತೆ ಮಂಡೇ ಈವ್ನಿಂಗ್ 5 ಗಂಟೆ ತನಕ ರಜೆ ಇರುತ್ತೆ. ಮತ್ತೆ ಮಂಡೇ 5 ಗಂಟೆಯಿಂದ ಮತ್ತೆ ಸಾಯಂಕಾಲ. ಸಂಜೆ ತನಕ ಕಂಟಿನ್ಯೂ. ಓಕೆ. ಥ್ಯಾಂಕ್ ಯು ಸರ್. ವಡೆ ಎಷ್ಟು? ಹಾಂ, ಎಲ್ಲೆಲ್ಲಿ ಇಡ್ಲಿ ಎಲ್ಲೆಲ್ಲಿ ವಡೆ ಪಾರ್ಸಲ್ಲ? ಓಕೆ ಸಾಕು. ಸರ್ ಬೆಂಗಳೂರಲ್ಲಿ ಮಾಗಡಿ ರೋಡ್, ನಾ ಇನ್ನೂ ಬೆಂಗಳೂರಿಗೆ ಹೋಗಿ ಆಗ್ತದೆ. ವಡೆ ಕೊಡ್ರಿ. ಒಂದೇ ನಿಮಿಷ. ಫುಲ್ ಹೀಟ್ ಬರುತ್ತೆ. ಫುಲ್ ಬರುತ್ತೆ ಅದು. ಇಡ್ಲಿ ನೋಡ್ರಿ ಪಾರ್ಸಲ್. ಸರ್ ಒಂದು ನಿಮಿಷ ಕೊಡ್ತೀವಿ. 60 ರೂಪಾಯಿ ಕೊಡಿ ನಿಮಗೆ ಪಾರ್ಸಲ್ಲ. 80 ರೂಪಾಯಿ ಕೊಡಿ. ಪಾರ್ಸಲ್ಲ. ವಡೆ ಹಾಕಪ್ಪ. ಒಂದು 5 ನಿಮಿಷ ಕೊಟ್ಟೆ. ಅವ್ರು ಲೇಡೀಸಿನ ಬಂದು ಭಾಳ ಹಾಕಪ್ಪ ಬೇಗ. 14 ಇಡ್ಲಿ 3 ಎಲ್ಲ ಅವರು ತೋಡ್ರಿ ಬೇಗ ತೋಡ್ರಿ. ಬೇಗ ಬಿಟ್ಬಾರಪ್ಪ ಅದೇನ. 4 ಇಡ್ಲಿ 3 ವಡೆ ಹಾಕಪ್ಪ. ಕೈ ಕೊಡಪ್ಪ. ಅವ್ರು ಬಂದು ಅವ್ರು ಹೇಳ್ತಾರೆ ವ್ಯವಸ್ಥೆ ಮಾಡ್ಬೇಕು. 5 ನಿಮಿಷ ಸರ್ ಇವೆಲ್ಲ ಸರ್ ಕೊಡ್ಲ ಹೆಂಗೆ ಮೇಡಮ್? ಕೊಡಿ 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 ಕೊಡಿ. ಅಲ್ಲ ಅವ್ರಿಗೆ ಕೊಡ್ಲ ಹೆಂಗೆ ಮೇಡಮ್? ಕೊಡಿ. 300 ರೂಪಾಯಿ ಅಲ್ಲ? 14 ಇಡ್ಲಿ 3 ವಡೆ. 14 ಇಡ್ಲಿ 3 ವಡೆ 200. ಹಾಂ ಒಂದು 12 ವರ್ಷದಿಂದನೂ ಬರ್ತಾ ಇದ್ದೀವಿ. 12 ವರ್ಷದಿಂದ. ಓಕೆ. ಸೊ ಏನು ಇಷ್ಟ ಆಗುತ್ತೆ ಇಲ್ಲಿ? ತಟ್ಟೆ ಇಡ್ಲಿ, ವಡೆ, ಮೆಣಸಿನ್ಕಾಯಿ. ಬೆಳಗಿನ ಹೊತ್ತು ಸಾಂಬಾರು ಇರುತ್ತೆ ಇಡ್ಲಿಗೆ, ಹೌದು. ಸಂಜೆ ಮಾತ್ರ ಚಟ್ನಿ ಇರುತ್ತೆ. ಹಾಂ. ಮತ್ತೆ ಗುರುವಾರ ಮತ್ತೆ ಭಾನುವಾರ ಒಳ್ಳೆ ಬಿಸಿಬೇಳೆ ಬಾತ್ ಸಿಗುತ್ತೆ. ಗುರುವಾರ ಬೆಳಗಿನ ಹೊತ್ತು ಅಷ್ಟೇ. Okay. ಗುರುವಾರ ಭಾನುವಾರ ಬೆಳಿಗ್ಗೆ ಬಿಸಿಬೇಳೆ ಬಾತ್ ಮಾಡ್ತಾರೆ. ಓಕೆ. ಇನ್ನೆಲ್ಲ ಟೈಮಲ್ಲೂ ಇಡ್ಲಿ, ವಡೆ, ಅವಲಕ್ಕಿ, ಮಂಡಕ್ಕಿ, ರೈಸ್ ಬಾತು ಎಲ್ಲ ಇರುತ್ತೆ. ಓಕೆ. ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳಗಿನ ಹೊತ್ತು ಮಾತ್ರ ಸಾಂಬಾರು ಕೊಡ್ತಾರೆ, ಸಂಜೆ ಸಾಂಬಾರು ಇರಲ್ಲ. ಓಕೆ. ಸೊ ತುಂಬ ರಶ್ ಇರುತ್ತಲ್ಲ, ಬಂದಾಗೆಲ್ಲ ಕಾಯಬೇಕು? ಕಾಯ್ಬೇಕು ಸರ್, ರಶ್ ಇರುತ್ತೆ. ಟೇಸ್ಟ್ ಇದ್ದಾಗ ರಶ್ ಇದ್ದೇ ಇರುತ್ತೆ. ಕಾಯ್ತಾರ ಜನ ಇಲ್ಲಿ? ಕಾಯ್ತಾರೆ. ಅದೇ ನಾನು ನೋಡಿದೆ ಅವಾಗಿಂದ ತುಂಬ ಕಾಯ್ತಾ ಭಾಳ ಇದ್ದಾರೆ. ಹೋಗ್ತವೆ. ಹೌದು. ಸಂಡೇ ಮಾತ್ರ ಫುಲ್ ಬಿಸಿನೇ ಇರುತ್ತೆ. ಸಂಡೇ ಫುಲ್ ರಶ್ ಇರುತ್ತಾ? ರಶ್ ಇರುತ್ತೆ ಸಂಡೇ. ಪಾರ್ಸಲ್ಸ್ ಜಾಸ್ತಿ ಹೋಗುತ್ತೆ. ಓಕೆ. ಚೆನ್ನಾಗಿದೆ. ಚಿತ್ರದುರ್ಗದ ಲಕ್ಷ್ಮೀ ಬಜಾರಲ್ಲಿದೆ. ಬನ್ನಿ, ತಿನ್ನಿ, ನೋಡಿ, ನೀವೇ ಖುದ್ದಾಗಿ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟು. ಓಕೆ. ಚೆನ್ನಾಗಿದೆ ಟೇಸ್ಟು. ಓಕೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಸುಮಾರು ಒಂದು 10-15 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ. ಭಾಳ ಹಳಿ ಪರಿಚಯ. ಓಕೆ. ಬೆಳಗ್ಗೆ ಟಿಫನ್ ಭಾಳ ಚೆನ್ನಾಗಿದೆ. ಸಾಯಂಕಾಲ ಇಡ್ಲಿ ವಡೆಕಿನ ಬೆಳಗ್ಗೆ ರೈಸ್ ಬಾತ್ ಭಾಳ ಚೆನ್ನಾಗಿದೆ. ಅದು ಭಾಳ ಇಷ್ಟ. ಓಕೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಬಂದು ಇಲ್ಲಿ ಬಂದು ವಿಸಿಟ್ ಮಾಡೋಗ್ತಾರೆ. ಈವ್ನಿಂಗು ಚೆನ್ನಾಗಿರುತ್ತೆ, ಮಾರ್ನಿಂಗ್ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಪ್ರಿಫರಬಲಿ ಮಾರ್ನಿಂಗ್ ಇಷ್ಟ. ಥರ ಇವಾಗಲೂ ಕೂಡ ಈ ಥರ ಕ್ರೌಡ್ ಇದೆ? ಕ್ರೌಡ್ ಚೆನ್ನಾಗಿದೆ ಟೇಸ್ಟ್. ಇವ್ರ ತಂದೆಯವ್ರ ಕಾಲದಿಂದ ನಮಗೆ ಪರಿಚಯ. ನಮ್ಮ ತಂದೆಯವರು ಅವರೇ. ಓ ಹೌದಾ? ಸೊ ಈ ಮೊದಲು ಇವು ತಂದೆ ಮಾಡ್ತಿದ್ರಾ ಇಲ್ಲಿ? ಫಸ್ಟ್ ಅವ್ರ ತಂದೆ ಮಾಡ್ತೀವಿ. ಓಕೆ. ಸರ್ ಇಡ್ಲಿ ಚೆನ್ನಾಗಿರುತ್ತೆ. ಓಕೆ. ಅದ್ರ ಜೊತೆಗೆ ಚಟ್ನಿ ಮಾತ್ರ ಸೂಪರ್ ಆಗಿರುತ್ತೆ. ಓಕೆ. ಓಕೆ. ವಡೆನೂ ಚೆನ್ನಾಗಿರುತ್ತೆ. ಓಕೆ. ಸೊ ಇಷ್ಟೊಂದು ರಶ್ ಇರುತ್ತೆ, ಏನು ಕಾರಣ?
ಟೇಸ್ಟ್ ಟೇಸ್ಟ್ ಮುಖ್ಯ ಅಲ್ವಾ? ಹಾಂ ಟೇಸ್ಟ್ ಇರೋದ್ರಿಂದ ಎಲ್ಲ ಜನಗಳು ಇಲ್ಲಿ ಭಾಳ ಜನ ಓಕೆ, ಕಾದರೂ ಪರವಾಗಿಲ್ಲ ಅಂತ ಬರ್ತಾರಾ ಚಿತ್ರದುರ್ಗದಲ್ಲಿ? ಒಂದು ಇಡ್ಲಿ ತೊಗೊಳ್ಬೇಕಂದ್ರೆ ಅರ್ಧ ಗಂಟೆ ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಳ ವರ್ಷ ನಡೀತಿದೆ. ಅವ್ರ ಅಪ್ಪಾಜಿ ಮಾಡ್ತಿದ್ದಾರೆ, ಇವ್ರು ಮಕ್ಕಳು ಮಾಡ್ತಿದ್ದಾರೆ. ಹೋಟ್ಲು ಭಾಳ ಟೇಸ್ಟ್ ಚೆನ್ನಾಗಿದೆ. ಬೆಳಗ್ಗೆ ತಿಂಡಿನೂ ಚೆನ್ನಾಗಿದೆ. ರೀಸನಬಲ್ ರೇಟಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಬೆಸ್ಟ್ ಪ್ರೈಸ್ ಲಕ್ಷ್ಮೀ ಬಜಾರಲ್ಲಿ. ಓಕೆ, ಸಣ್ಣ ತಿನ್ಕೊಂಡು ಬಂದಿದ್ದೀನಿ ಇಲ್ಲಿ. ಹಾಂ, ಇವಾಗ ತಿಂತಾನೆ ಇದ್ದೀನಿ. ಟೇಸ್ಟ್ ಬೋರ್ ಆಗಲಿಲ್ವಾ? ಯಾವತ್ತೂ ಬೋರ್ ಆಗಿಲ್ಲ. ಹೌದಾ? ಮತ್ತೆ ಮತ್ತೆ ಇಲ್ಲಿ ಎಷ್ಟು ದಿನಕ್ಕೆ ಒಂದ್ಸತಿ ಈ ಕಡೆ ಬರ್ತೀರಾ? ವೀಕ್ಲಿ ಟ್ವೈಸ್ ಬರ್ತೀನಿ. ವೀಕ್ಲಿ ಟ್ವೈಸ್ ಬರ್ತೀರಾ? ಓಕೆ.